ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರ ಬಗ್ಗೆ ತುಂಬ ಅಸಂವಿಧಾನಿಕವಾಗಿ ಮತ್ತು ಅವಹೇಳನಕರವಾಗಿ ಮಾತನಾಡಿದ್ದಾರೆ. ಅವರ ವಿರುದ್ಧ ಈ ದಿನ ನಾವು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ, ಜಿಲ್ಲಾ ಕಾಂಗ್ರೆಸ್ SC ಘಟಕ, ಜಿಲ್ಲಾ ಕಾಂಗ್ರೆಸ್ ಸೇವಾದಳ, ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗ ಮತ್ತು ಇನ್ನಿತರ ವಿಭಾಗಗಳು ಮತ್ತು ನಮ್ಮ ಜೊತೆಯಲ್ಲಿ ಸನ್ಮಾನ್ಯ ಚಂದ್ರಣ್ಣವರು, ವಾಲಿಚಂದ್ರಣ್ಣರವರು, ರಾಮಯ್ಯ ಅವರು, ರಾಮಸ್ವಾಮಿ ಅವರು, ಫಯಾಜ್ ಅವರು, ಗುರುಪ್ರಸಾದ್ ಅವರು ಇವರೆಲ್ಲ ಜೊತೆ ಬಂದು ಈ ದಿನ ನಮ್ಮ ನಾಯಕರ ಬಗ್ಗೆ ಏನು ಅವರ ಅವಹೇಳನಕಾರವಾಗಿ ಮಾತನಾಡಿದ್ದಾರೆ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಈ ದಿನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ದೂರನ್ನು ಕೊಟ್ಟಿದ್ದೇವೆ. ಈ ದೇಶದ ಏಕತೆ, ಈ ದೇಶದ ಭ್ರಾತೃತ್ವ, ಸಹೋದರತ್ವ ಮತ್ತು ಸಮನ್ವಯ ಏನಿದೆ ಎಲ್ಲ ಜನಗಳ ಮಧ್ಯೆ ಅದು ಶಾಂತಿಯನ್ನು ಸೂಚಿಸ್ತದೆ. ಆ ಶಾಂತಿಯನ್ನು ಭಂಗ ಮಾಡುವಂಥ ಕೆಲಸವನ್ನು ಇವರು ಒಬ್ಬ ಜನಪ್ರತಿನಿಧಿಯಾಗಿ ಮಾಡಿರೋದು ತುಂಬ ಕಳವಳಕಾರಿಯಾಗಿದೆ. ಯಾಕೆಂದರೆ ಈ ರಾಜ್ಯ ಆಗಲಿ ದೇಶವಾಗಲಿ ನಾವೆಲ್ಲರೂ ಕೂಡ ಭಾರತೀಯರೆಂಬ ಭಾವನೆಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಬದುಕನ್ನು ಮಾಡ್ತಾಯಿದ್ದೇವೆ. ಒಬ್ಬ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಿಗೆ ಧ್ವಂಸ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಸಾಮಾನ್ಯರ ಗತಿ ಏನಾಗ್ಬೋದು. ಅದರಿಂದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇದೆ. ಅವರಿಗೆ ನಾವು ಬಂದು ಈ ದಿನ ದೂರನ್ನು ಕೊಟ್ಟು ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿಯನ್ನು ಮಾಡಿಕೊಂಡಿದ್ದೇವೆ. BJPಯ ನಡವಳಿಕೆ ಇದೇ ರೀತಿ ಬರ್ತಾ ಇರುತ್ತೆ ಆಗ್ತಾ ಅದೇನಾದ್ರು ಅವ್ರಿಗೇನಾದ್ರು ಯಾರು ಹೇಳ್ಕೊಡ್ತಾರ ಅಥವಾ ಅದರಿಂದನೇ ಪ್ರಚಾರ ಗಿಟ್ಟಿಸ್ಕೊಳ್ತಾರ ಅಥವಾ ಅವರ ಗುಣನೇ ಆಗಿದೆಯೋ ನಮ್ಗೆ ಗೊತ್ತಿಲ್ಲ. ಅವ್ರು ಯಾಕೋ ಒಂದೇ ಕಡೆ ಹೇಳ್ತಾರೆ ಮತ್ತು ಬೇರೆ ಬೇರೆಯವ್ರಿಗೆ ತೇಜೋವಧೆ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡ್ತಾರೆ. BJP ನಾಯಕರು ಅದನ್ನೆಲ್ಲ ಸರಿಪಡಿಸ್ಕೊಂಡು ತುಂಬ ಶಿಸ್ತಿನ BJP ಪಕ್ಷ ಆಗಲಿ RSS ಆಗಲಿ ಇವರು ತುಂಬ ಶಿಸ್ತಿನ ಪಕ್ಷ ಅಂತ ಹೆಸರು ಗಳಿಸ್ಕೊಂಡವರು. ಇಂಥವ್ರ ಕಡೆಯಿಂದ ಅವ್ರಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಅವರು ಪಕ್ಷದ ವತಿಯಿಂದ ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಒಬ್ಬ ದೇಶದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರ ಜೊತೆ ಈ ರೀತಿ ವರ್ತಿಸಿದ್ರೆ ಸಾಮಾನ್ಯ ಜನರ ಗತಿ ಏನಾಗಬೇಕು. ಭಾವನೆಗಳನ್ನು ಕೆಡಿಸುವಂಥ ಕೆಲಸ ಯಾವತ್ತೂ ಕೂಡ ಮಾಡಬಾರ್ದು. ನಾವೆಲ್ಲರೂ ಕೂಡ ಮೊದಲು ಮಾನವೀಯತೆಯ ದೃಷ್ಟಿಯಿಂದ, ಮನುಷ್ಯತ್ವ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಬ್ರಿಗೊಬ್ರಿಗೂ ಅನುಸರಿಸಿಕೊಂಡು ಎಲ್ಲ ಭ್ರಾತೃತ್ವದಿಂದ ಬಾಳ್ಬೇಕಾದಂಥ ನಮ್ಮ ದೇಶದಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅದ್ಭುತವಾದಂಥ ಸಂವಿಧಾನವನ್ನು ಕೊಟ್ಟೋಗಿದ್ದಾರೆ. ಅದರಂತೆ ನಾವೆಲ್ಲರೂ ನಡಿಬೇಕು. ಅದ್ಯಾಕೋ ಇವ್ರಿಗೆ ಅದು ಹಿಡಿಸ್ತಾ ಇಲ್ಲ ಅನ್ನಿಸ್ತದೆ. ಓಕೆ ಸರ್.